ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ಗನಹಳ್ಳಿ ಮತ್ತು ಸುಂಕದಕಟ್ಟೆ ವಾರ್ಡಿನ ಭಾಗದಲ್ಲಿ ಜನಸೇವೆಯ ಮೂಲಕ ಗುರುತಿಸಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ಶಾಸಕರಾದ ಎಸ್ ಮುನಿರಾಜುರವರ ಆಶೀರ್ವಾದದೊಂದಿಗೆ ಪ್ರಥಮವಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಒಂದು ದೊಡ್ಡ ಸ್ಥಾನಮಾನವನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯುವ ಸಂಚಲನವನ್ನ ಮೂಡಿಸಿ ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸಿ ಯುವ ಶಕ್ತಿಯಾಗಿ ಗುರುತಿಸಿಕೊಂಡು ಆನಂತರ ಹೆಗ್ಗನಹಳ್ಳಿ ಮತ್ತು ಸುಂಕದಕಟ್ಟೆ ವಾರ್ಡಿನಲ್ಲಿ ಶಾಸಕರಾದ ಎಸ್ ಮುನಿರಾಜುರವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಸಮಾಜ ಸೇವೆಯನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿರುವ ಹಾಗೂ ಪ್ರಸ್ತುತವಾಗಿ ಭಾರತೀಯ ಜನತಾ ಪಕ್ಷದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಕೋವಿಡ್-19 ಸಮಯದಲ್ಲಿ ಇಡೀ ಜನತೆ ಸಂಕಷ್ಟದಲ್ಲಿ ಇದ್ದ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಲೆಕ್ಕಿಸದೆ ಬೀದಿಗಿಳಿದು ಬಿಎಸ್ವೈ ಕ್ಯಾಂಟೀನ್ ತೆರೆದು ಸುಮಾರು 2 ತಿಂಗಳುಗಳ ಕಾಲ ಬೆಳಗ್ಗೆ ಮಧ್ಯಾಹ್ನದ ಉಪಹಾರವನ್ನ ಸಾವಿರಾರು ಜನತೆಗೆ ಉಚಿತವಾಗಿ ನೀಡುವ ಮೂಲಕ ಹಾಗೂ ಸಾವಿರಾರು ಜನರಿಗೆ ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಿಸುವ ಮೂಲಕ ಮತ್ತು ಉಚಿತವಾಗಿ ಔಷಧಿಗಳನ್ನು ತಲುಪಿಸುವ ಮೂಲಕ ಮತ್ತು ಹೆಗ್ಗನಹಳ್ಳಿ ಹಾಗೂ ಸುಂಕದಕಟ್ಟೆ ವಾರ್ಡಿನ ಭಾಗಗಳಲ್ಲಿ ಉಚಿತವಾಗಿ ಸ್ಯಾನಿಟೈಸೇಷನ್ ಮಾಡಿಸುವ ಮೂಲಕ ಮತ್ತು ಪ್ರಪ್ರಥಮ ಬಾರಿಗೆ ಕೋವಿಡ್-19 ಸಂದರ್ಭದಲ್ಲಿ ದುಡಿದ ಮತ್ತು ಶ್ರಮವಹಿಸಿದ ಪೌರ ಕಾರ್ಮಿಕರುಗಳು, ದಾದಿಯರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮುಂತಾದವರಿಗೆ ಸನ್ಮಾನಿಸುವ ಮೂಲಕ ಮತ್ತು ಅವರಿಗೆ ಉಡುಗೊರೆಯನ್ನ ನೀಡುವ ಮೂಲಕ ಅದೇ ರೀತಿ ಹೆಗ್ಗನಹಳ್ಳಿ ಮತ್ತು ಸುಂಕದಕಟ್ಟೆ ವಾರ್ಡಿನ ಭಾಗದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು, ಭಕ್ತಿಪೂರ್ವಕ ಕಾರ್ಯಕ್ರಮಗಳು, ನಾಡು ನುಡಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸಹಾಯ ಸಹಕಾರ ನೀಡುವ ಮೂಲಕ ಯುವಕರ ಕಣ್ಮಣಿಯಾಗಿ ಯುವ ಚೇತನ, ಯುವಕರ ಆಶಾಕಿರಣ, ಬಡವರ ಬಂಧು, ಕೊಡುಗೈ ದಾನಿ, ಸರಳ ಸಜ್ಜನಿಕೆಯ ನಾಯಕ, ಸಹೃದಯಿ, ಯುವಕರ ಸ್ಫೂರ್ತಿ, ಜನರ ಪ್ರೀತಿಯ ನಾಯಕ, ಜನ ಮೆಚ್ಚಿದ ನಾಯಕ, ಸೇವೆ, ಸರಳತೆ ಮತ್ತು ಸಂಘಟನೆ ಮೂಲಕ ಜನಮನ ಗೆದ್ದ ಜನನಾಯಕ ಶ್ರೀಯುತ ಸಪ್ತಗಿರಿ ಆನಂದ್ರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ತಮ್ಮ ಜನಸೇವೆ, ನಾಯಕತ್ವ ಮತ್ತು ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ವಿಸ್ತರಿಸಲಿ. ದೇವರು ನಿಮಗೆ ಉತ್ತಮ ಆರೋಗ್ಯ, ಆಯುಷ್ಯ, ಯಶಸ್ಸು ಮತ್ತು ಸಂತೋಷವನ್ನು ಕರುಣಿಸಲಿ ಎಂದು ಶುಭ ಕೋರುವ ಸಪ್ತಗಿರಿ ಆನಂದಣ್ಣನವರ ಅಭಿಮಾನಿಗಳು, ಹೆಗ್ಗನಹಳ್ಳಿ ಮತ್ತು ಸುಂಕದಕಟ್ಟೆ ವಾರ್ಡ್.